ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ ಅವಮಾನ ಮಾಡ್ತೇವೆ ನೀನು ಯಾವ ಸೀಮೆ ನೀನು ನ್ಯಾಯಾಧೀಶ ಅನ್ನೋದು ನಾವು ಪ್ರಶ್ನೆ ಮಾಡ್ಕೋಬೇಕಾಗಿದೆ. ಹಾಗಾಗಿ ಅದಾದ್ಮೇಲೆ ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಒಂದು ದೊಡ್ಡ ಮಟ್ಟದ ಹೋರಾಟ ಆಯಿತು. ಇವತ್ತು ಇಡೀ ಬೆಂಗಳೂರು ಭಾಗದಲ್ಲಿ ಬಹುಶಃ ಒಂದು 30 ವರ್ಷದ ಚಳವಳಿ ಅಂತ ಜನ ನಾವು ನೋಡೇ ಇಲ್ಲ. ಆತರ ವಾಲಂಟಿಯರ್ ಬಂದು ಹೋರಾಟ ಮಾಡುದು ಅದೇ ಸಕ್ಸಸ್ ಎಲ್ಲ ಆಯ್ತು. ಸಕ್ಸಸ್ ಆಯ್ತಾ? ಸಕ್ಸಸ್ ಆಗಿಲ್ಲ. ಅವನೇನ್ ಮಾಡೋದು, ಒಳ್ಳೆ ಪೋಸ್ಟಿಂಗ್ ಹಾಕ್ಬಿಟ್ಟು ಅಲ್ಲೇ ಟ್ರಾನ್ಸ್ಫರ್ ಮಾಡಿ ಇನ್ಯಾವುದೋ ಒಂದು ಪೋಸ್ಟಿಂಗ್ ಕೊಟ್ಬಿಟ್ರು, ಮನೆ ತುಂಬ ಪೊಲೀಸ್ ಹಾಕ್ಬಿಟ್ರು, ಸೆಕ್ಯೂರಿಟಿ ಹಾಕ್ಬಿಟ್ರು, ಅವ್ನೆಲ್ಲ ಸೋಲಿಸಿ ಕೊಟ್ಬಿಟ್ರು. ಯಾಕೆ? ಅವನೊಬ್ಬ ಅಪ್ಪರ್ ಕಮ್ಯುನಿಟಿ ಅಂತ. ಇದು ಇಲ್ಲಿ ನಡೀತಂತ ಒಂದು ದೌರ್ಜನ್ಯ. ಇದು ನಾವೆಲ್ಲ ಅರ್ಥ ಮಾಡ್ಕೋಬೇಕು. ನೋಡಿ, ಮೊನ್ನೆ ಒಬ್ಬ ಸಂತೋಷ್ ಪಾಟೀಲ್ ಅಂತ ಒಬ್ಬ ಕಾಂಟ್ರಾಕ್ಟ್ 40% ಕಮಿಷನ್ ಕೊಡಕ್ಕಾಗದೆ ಸೂಸೈಡ್ ಮಾಡ್ಕೊಂಡಿರ್ತಾರೆ. ಸೂಸೈಡ್ ಆದ್ಮೇಲೆ ಡೆತ್ ನೋಟ್ ಬರೆದಿರ್ತಾರೆ. ಈಶ್ವರಪ್ಪ ಅವರು ನೇರ ನನ್ನ ಕಮಿಷನ್ ಕೇಳಿದ್ರು, ನನ್ನ ಸಾವು ಇವರೇ ಕಾರಣ ಅಂತ. ಅದ್ರ ಜೊತೆಗೆ ಸರ್ಕಾರ ಆಮೇಲೆ ಎಫ್ಐಆರ್ ಆಗುತ್ತೆ ಈಶ್ವರಪ್ಪ ಮೇಲೆ. ಎಫ್ಐಆರ್ ಆಗಿ ಸುಮಾರು ಇವತ್ತು ಒಂದು 12 ದಿವಸ ಆಗಿರ್ಬೇಕು. ಇವತ್ತಿಗೂ ಈಶ್ವರಪ್ಪ ಅರೆಸ್ಟ್ ಮಾಡಿಲ್ಲ. ಯಾರು 306 ಕೇಸ್ ಹಾಕಿದ್ರೆ ನಾನ್ ಬೇಲಬಲ್ ಕೇಸ್ 306. ಒಂದು ಅರ್ಥ ಮಾಡ್ಕೋಬೇಕು. ಇವತ್ತು ಬಡವರು ಒಂದು ಕಾನೂನು ಆಗ್ಬಿಟ್ಟಿದೆ, ರಾಜಕಾರಣಿಗಳು ಒಂದು ಕಾನೂನು ಆಗ್ಬಿಟ್ಟಿದೆ. ಇದು ರಿಯಲ್ ಫ್ಯಾಕ್ಟ್. ಇದು ಹೇಳಿ, ಚೇತನ್ ಅವರು ಪಾಪ ಅವ್ರಿಗೆ ಏನು ಮಾಡಿದ್ದಾರೆ. ಚೇತನ್ ಪಾಪ ಅವರು ಒಂದು ಅಪ್ಪರ್ ಕಮ್ಯುನಿಟಿ ವ್ಯಕ್ತಿತ್ವ ಆದ್ರೂ ಕೂಡ ಅವರು ಅಮೆರಿಕದಲ್ಲಿ ಓದಿ ಬೆಂಗಳೂರು ಒಂದೊಂದು ಸಮಯದಲ್ಲಿ ಒಂದು ಚಲನಚಿತ್ರ ನಟ ಆಗಿ ಒಳ್ಳೊಳ್ಳೆ ಸಿನಿಮಾ ಕೊಟ್ಟು ಒಳ್ಳೊಳ್ಳೆ ಅವ್ರಿಗೆ ಕುಂತಿ ಜಾಗದಲ್ಲಿ ಎಲ್ಲ ಹುಡುಕೊಂಡ್ ಬರೋದು. ಆತರ ಇದ್ರೂ ಕೂಡ ಚೇತನ್ ಅವರು ಬುದ್ಧ, ಬಸವ, ಅಂಬೇಡ್ಕರ್ ಅವರ ಒಂದು ಚಿಂತನೆ ಬಿಟ್ಕೊಂಡು, ಮಾರ್ಗದರ್ಶನ ಇಟ್ಕೊಂಡು ಇಡೀ ರಾಜ್ಯದಲ್ಲಿ ದಲಿತರ ಪರವಾಗಿ ವಾಯ್ಸ್ ಮಾಡಿಕೊಂಡು, ಕಾರ್ಯಕ್ರಮ ಮಾಡಿಕೊಂಡು, ಹೋರಾಟದಲ್ಲಿ ಭಾಗಿಯಾಗಿರೋ ಒಂದೇ ಕಾರಣಕ್ಕೆ ಒಂದು ಕ್ಯೂಟರ್ ಮಾಡ್ತಾರೆ. ಆ ಕ್ಯೂಟರ್ಗೆ ನೀವು ತಾಳ ಜೈಲಿಗೆ ಹಾಕ್ತೀರ ಅಂತ ಹೇಳಿದ್ರೆ ನಿಮ್ಗೆ ಏನಾದ್ರು ನಾಚಿಕೆ ಮಾನ ಮರೆಯಿದೆ? ಸರ್ಕಾರಗಳಿಗೆ, ಅಧಿಕಾರಿಗಳಿಗೆ ನಾಚಿಕೆ ಮಾನ ಮರೆದಿದ್ಯಾ ಹೇಳಿ. ಆಮೇಲೆ ನಮ್ಮ ಸ್ನೇಹಿತರು ಲಾಯರ್ ಜಗದೀಶ್ ಅಂತ ಇದ್ದಾರೆ ಕನಕದಲ್ಲಿ. ಆ ಯಪ್ಪ ಪಾಪ ನಿಜವಾಗ್ಲೂ ಎಲ್ಲಿ ಭ್ರಷ್ಟಾಚಾರ ಅಲ್ಲಿ ಧ್ವನಿ ಆಗ್ತಾರೆ. ನೋಡ್ರಿ, IAS, IPS, KS ರಾಜಕಾರಣಿಗಳು ತಪ್ಪು ಮಾಡಿದ್ರೆ ಕೇಳಬಾರ್ದಂತ ಯಾವ ಕಾನೂನಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಯಾವನೇ ತಪ್ಪು ಮಾಡಲಿ ಅದನ್ನ ಕೇಳೋಕು ಈ ಭಾರತ ದೇಶದ 130 ಕೋಟಿ ಜನರಿಗೂ ಹಕ್ಕಿದೆ, ಸಮಾನತೆ ಇದೆ. ಪ್ರತಿಯೊಬ್ಬರು ಪ್ರಶ್ನೆ ಮಾಡಬಹುದು ಅಂತ ಜಗದೀಶ್ವರ ಹೋಗ್ದು ಅವ್ರು ಪಾಪ ಹೊಡೆದಿಲ್ಲ, ಗಲಾಟೆ ಮಾಡಿದ 306 ಕೇಸ್ ಅವ್ರ ಜೈಲಿಗೆ ಆಗ್ತದೆ. ಅಂದ್ರೆ ಇವತ್ತು ರಾಜಕಾರಣ ವ್ಯವಸ್ಥೆ ಏನಿದೆ ಅಂತ ಹೇಳಿದ್ರೆ, ಒಂದು ರಾಜಕೀಯನ, ಒಂದು ಮತ್ತೆ ಪೊಲೀಸ್ ಅಧಿಕಾರಿಗಳನ್ನ, ಇನ್ನೊಂದನ್ನ ಅವ್ರ ಸ್ವಂತಿಗೆ ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಂತ ಒಂದು ಭ್ರಷ್ಟಾಚಾರ ನಡೀತಾ ಬಂದ್ರೆ, ಹಾಗಾಗಿ ನಾವು ಹೇಳೋದಿಷ್ಟೇ, SC STಗಳು ಒಗ್ಗಟ್ಟಾಗಬೇಕಂತ ಹೇಳಿ. ಈಗ ನಮ್ಮ ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲಿ ನಮ್ಮ ವಾಲ್ಮೀಕಿ ಮಠದ ಗುರು ಪ್ರಸನ್ನಾನಂದ ಸ್ವಾಮೀಜಿಗಳು ಸುಮಾರು ಇವತ್ತಿಗೆ 65 ದಿವಸ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ 7.5 ಅವರಿಗೆ ಒಂದು ಮೀಸಲಾತಿ ಹೆಚ್ಚಿಸಬೇಕು, ಮತ್ತೆ ನಾಗಮೋಹನ್ ದಾಸ್ ವರದಿನ ಜಾರಿ ತರಬೇಕಂತ ಹೇಳಿ ನಿರಂತರ ಹೋರಾಟಕ್ಕೆ ಇದ್ದಾರೆ. ನಾವೆಲ್ಲ ಹೋರಾಟಕ್ಕೆ ಬೆಂಬಲ ಕೊಡ್ತಿದ್ವಿ. ನಾನು ಕಾರ್ಯಕ್ರಮದ ಸ್ವಾಮಿಗಳಿಗೆ ಇಷ್ಟ ಹೇಳಿದ್ದು, ಸ್ವಾಮಿಗಳ ಇವತ್ತು SC STಗಳು ರಿಸರ್ವೇಶನ್ ಗೆದ್ದು 51 ಜನ MLAಗಳಿದ್ದಾರೆ ವಿಧಾನಸೌಧದಲ್ಲಿ. ಒಬ್ಬರಿಗೂ ಕ್ಯಾಬಿನೆಟ್ ವಾಯ್ಸ್ ಮಾಡಕ್ಕೆ ಯೋಗ್ಯತೆ ಇಲ್ಲ. ಪಾಪ ನೀವು ಬಿಸಿಲು, ಮಳೆ, ಗಾಳಿಲಿ ನೆಂದುಕೊಂಡು ನೀವು ಅಲ್ಲಿ ಅಷ್ಟೊಂದು ಕಷ್ಟಪಡ್ತೀರ ಫ್ರೀಡಂ ಪಾರ್ಕ್ ಅಲ್ಲಿ. ನಮ್ಮ ಜನಾಂಗದ MLAಗಳು ವಿಧಾನಸೌಧ ಲೇಸಿನಲ್ಲಿ ಆರಾಮಾಗಿ ಅಲ್ಲಿ ಕೂತ್ಕೊಂಡು ಕ್ಯಾಬಿನೆಟ್ ಮಜಾ ತಗೊಳ್ತಾ ಇದ್ದಾರೆ. ಇಂಥ ಒಂದು ಪರಿಸ್ಥಿತಿ ಆಗಿದೆ. ನಾವು ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ರಿಸರ್ವೇಶನ್ ಕ್ಷೇತ್ರದಲ್ಲಿ MLA ಆಗಿ ಗೆದ್ದು ಹೊರಗಡೆ ಹೋದಕ್ಕೆ ಇದು ಕೆಳಮಟ್ಟದಲ್ಲಿರ್ತಕ್ಕಂಥ ನಮ್ಮ ಜನನೆಲ್ಲ ಮಾಡ್ಕೊಳ್ತಾರೆ. ಎಲ್ಲ ಮಾಡ್ಕೊಂಡು ಅವ್ರಿಗೆ ಏನ್ ಬೇಕೋ ಒಂದು ಪಕ್ಷದ ಗುಲಾಮಿಗೆ ಕೆಲಸ ಮಾಡ್ಕೊಂಡಿದ್ದಾರೆ. ಅದಕ್ಕೆ ನಾವು ಹೇಳಿದಷ್ಟೇ, SC ST